ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಕ್ಲಾಸ್ 7 ಚೋಟಿ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾವು ದಾರನ ಮೇಲೆ ತಗೊಂಡಾಗ ಸ್ವಲ್ಪ ಡಿಸ್ಟೆನ್ಸಲ್ಲಿ ಸ್ಟಿಚ್ನ ಹಾಕ್ಕೋಬೇಕು. ಇದು ಲಾಕ್ ಸ್ಟಿಚ್ ಥರ ಕೂತ್ಕೊಳ್ಳುತ್ತೆ. ಸ್ವಲ್ಪ ಡಿಸ್ಟೆನ್ಸಲ್ಲಿ ಈ ರೀತಿ ದಾರನ ಎಳ್ಕೊಂಡು ಮತ್ತು ಇಲ್ಲೊಂದು ಚಿಕ್ಕದಾಗಿ ಸ್ಟಿಚ್ನ ತಗೋಬೇಕು. ನಾವಿಲ್ಲಿ ಹಾಕಿದ್ವಲ್ಲ ಸ್ಟಿಚ್ಚು ಸ್ಟಾರ್ಟಿಂಗು, ಅದ್ರ ಪಕ್ಕದಲ್ಲೇ ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಮತ್ತೆ ಚಿಕ್ಕದಾಗಿ ಇದರ ಪಕ್ಕದಲ್ಲೇ ಸ್ಟಿಚ್ನ ತಗೊಂಡು ಇಲ್ಲಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ತಗೋಬೇಕು, ಜಾಸ್ತಿ ಡಿಸ್ಟೆನ್ಸ್ ಇರೋದು ಬೇಡ. ಫಸ್ಟ್ ಇಲ್ಲಿ ತಗೊಂಡಿದ್ವಲ್ಲ, ಈಗ ಈ ಪಕ್ಕದಲ್ಲಿ ತಗೋಬೇಕು. ಮತ್ತು ಇದ್ರ ಕಡೆನೇ ಚಿಕ್ಕದಾಗಿ ಸ್ಟಿಚ್ ತಗೊಂಡು ಮತ್ತೆ ದಾರನ ಕೆಳಗಡೆ ಎಳ್ಕೋಬೇಕು. ಇದು ಲೈನು ಒಂದೇ ಸಮಾನೇ ಬರಲಿ, ಆಗ ನೋಡೋದಕ್ಕೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಈಗ ಇಲ್ಲಿ ಹಾಕಿದ್ವಿ ಸೆಕೆಂಡು, ಈಗ ಫಸ್ಟ್ ಹಾಕಿದ್ವಲ್ಲ ಪಕ್ಕದಲ್ಲಿ, ಅದ್ರ ಪಕ್ಕ ಮತ್ತೆ ತಗೋಬೇಕು. ಮತ್ತೆ ಕೆಳಗಡೆ ನಾವಿಲ್ಲಿ ಎಷ್ಟು ಡಿಸ್ಟೆನ್ಸ್ ತೊಗೊಂಡಿದ್ವೋ ಅಷ್ಟೇ ಡಿಸ್ಟೆನ್ಸಲ್ಲಿ ಇದೇ ರೀತಿ ನಿಮಗೆ ಎಷ್ಟು ಅಗಲ ಬೇಕೋ ಡಿಸ್ಟೆನ್ಸು ಡಿಸೈನ್ದು ಅಷ್ಟು ಅಗಲ ಮಾಡ್ಕೋಬೋದು. ಇದು ಬಾರ್ಡರ್ಗೆ ಯೂಸ್ ಆಗುತ್ತೆ. ಪಕ್ಕನೇ ಇರಬೇಕು ಈ ರೀತಿ. ನಾನು ಇಷ್ಟಗಲ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಇಲ್ಲಿವರೆಗೂ ಆದರೂ ತೊಗೋಬೋದು. ಅಂದರೆ ಇದು ಬಾರ್ಡ್ರಿಗೆ ನಾವು ಹಾಕೋದ್ರಿಂದ ಚಿಕ್ಕದಾಗಿ ಲೈನ್ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ರೀತಿಯಾಗಿ ಬರಬೇಕು ನೋಡಿ, ಈ ರೀತಿಯಾಗಿ ಫಿಲ್ ಆಗಿ ಕಾಣಿಸ್ಬೇಕು. ಈಗ ಇದನ್ನು ಹೇಗೆ ಒಂದೇ ರೀತಿಯಾಗಿ ಈ ಅಗಲ ಎಷ್ಟಿದೆಯೋ ಅಷ್ಟೇ ಅಗಲ ಕೊನೆಯವರೆಗೂ ಬರಬೇಕು, ಆ ರೀತಿ ಹಾಕ್ಕೊಂಡೋಗ್ಬೇಕು. ಈಗ ನಾವು ಇಲ್ಲಿವರೆಗೂ ತೊಗೊಂಡಿದ್ದೀವಲ್ಲ, ಇನ್ಮೇಲೆ ಇಲ್ಲಿ ತೊಗೊಳ್ಳೋದು ಬೇಡ. ಈ ಕಡೆ ಸ್ವಲ್ಪ ಗ್ಯಾಪಲ್ಲಿ ಈ ರೀತಿ ಸ್ಟಿಚ್ನ ಹಾಕ್ಕೊಂಡು
ಇದರ ಮೇಲೆ ಚಿಕ್ಕದಾಗಿ ಒಂದು ಸ್ಟಿಚ್ಚನ್ನ ತಗೋಬೇಕು. ಇದನ್ನು ಇದರ ಪಕ್ಕದಲ್ಲೇ ಈ ರೀತಿಯಾಗಿ ಸ್ಟಿಚ್ಚನ್ನ ತಗೊಂಡು ಈ ರೀತಿ ದಾರಾನ ಎಳ್ಕೊಂಡು ಇದ್ರ ಮೇಲೆ ಚಿಕ್ಕದಾಗಿ ಒಂದು ಸ್ಟಿಚ್ಚನ್ನ ಹಾಕ್ಕೋಬೇಕು. ಈಗ ಮತ್ತೆ ಕೆಳಗಡೆಯಿಂದ ತಗೊಂಡು ನಾವಿಲ್ಲಿ ಅಡ್ಡ ಸ್ಟಿಚ್ಚನ್ನ ತಗೊಂಡಿದ್ವಲ್ಲ, ಅದೇ ರೀತಿ ಇಲ್ಲಿಂದ ನಾವು ಎಷ್ಟು ಗ್ಯಾಪ್ನ ತಗೊಂಡಿದ್ದೀವೋ ಅಷ್ಟೇ ಗ್ಯಾಪ್ನ ಕೆಳಗಡೆ ಮತ್ತೊಂದು ಸಲ ಇಲ್ಲಿ ಚಿಕ್ಕದಾಗಿ ಸ್ಟಿಚ್ಚನ್ನ ತಗೋಬೇಕು. ದಾರಾನ ಈ ರೀತಿ ತುಂಬಾ ಎಳೆಯೋದು ಬೇಡ, ನೀಟಾಗಿ ಅದು ಎಷ್ಟು ಫ್ರೀಯಾಗಿ ಬರುತ್ತೋ ಅಷ್ಟು ಫ್ರೀಯಾಗಿ ಸಾಕು. ಮತ್ತು ಇಲ್ಲೊಂದು ಸ್ಟಿಚ್ಚನ್ನ ಹಾಕ್ಕೊಂಡು ಚಿಕ್ಕದಾಗಿ ಒಂದು ಲಾಕ್ ಸ್ಟಿಚ್ಚನ್ನ ಹಾಕ್ಕೋಬೇಕು. ಮತ್ತು ಇಲ್ಲಿ ಕೆಳಗಡೆಯಿಂದ ಈ ರೀತಿ ದಾರಾನ ಮೇಲೆ ತಗೊಂಡು ನೋಡಿ ಒಂದೇ ಸಮ ಈ ರೀತಿ ಬರಬೇಕು. ನಾವು ಥ್ರೆಡ್ ವರ್ಕ್ ಮಾಡುವಾಗ ನಾವು ಯಾವುದೇ ಡಿಸೈನ್ ಮಾಡಲಿ, ಫಸ್ಟು ನಾವು ಎಷ್ಟು ಗ್ಯಾಪ್ ತೊಗೊಳ್ತೀವೋ ಅಷ್ಟೇ ಗ್ಯಾಪು ಸೆಕೆಂಡ್ ಒನ್ನಲ್ಲಿ ಲಾಸ್ಟ್ವರೆಗೂ ಅದೇ ಥರ ತೊಗೊಂಡ್ರೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇಲ್ಲಾಂದರೆ ಒಂದು ಚಿಕ್ಕದಾಗಿ ಒಂದು ದೊಡ್ಡದಾಗಿ ಅಂದರೆ ಅದು ಡಿಸೈನು ಔಟ್ಲುಕ್ ಚೆನ್ನಾಗಿ ಕಾಣಿಸೋದಿಲ್ಲ. ಡಿಸೈನ್ ಆದಮೇಲೆ ಮಾಡಿದ್ರೂ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಮಾಡೋವಾಗಲೇ ನಾವು ನೋಡಿಕೊಂಡು ನೀಟಾಗಿ ನಿಧಾನವಾಗಲಿ ಕರೆಕ್ಟಾಗಿ ಮಾಡಬೇಕು. ಮತ್ತು ಇದೇ ರೀತಿ ಇಲ್ಲಿ ಚಿಕ್ಕದಾಗಿ ಸ್ಟಿಚ್ಚನ್ನ ತಗೋಬೇಕು. ಮತ್ತು ಇದ್ರ ಪಕ್ಕನೇ ಈ ರೀತಿ ಸ್ಟಿಚ್ಚನ್ನ ತಗೊಂಡು ಮತ್ತು ಮೇಲಿಂದ ಒಂದು ಲಾಕ್ ಸ್ಟಿಚ್ ಚಿಕ್ಕದಾಗಿ ತಗೋಬೇಕು. ಮತ್ತು ಸ್ಟಿಚ್ಚನ್ನ ಎಳ್ಕೊಂಡಿದ್ದಾದಮೇಲೆ ಕೆಳಗಡೆಯಿಂದ ದಾರಾನ ಈ ರೀತಿ ಸ್ಟಿಚ್ಚನ್ನ ಹಾಕ್ಕೊಂಡು ಒಂದು ಲಾಕ್ ಸ್ಟಿಚ್, ಮತ್ತು ಇದೇ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಹೋಗಬೇಕು. ನೋಡಿ ಇದು ಕರೆಕ್ಟಾಗಿ ಒಂದೇ ಸಮ ಬಂದಿದೆ. ಅಗಲ ಆಗಲಿ ಉದ್ದ ಆಗಲಿ ಒಂದೇ ಶೇಪಲ್ಲಿ ಕೂತಿದೆ. ಇದೇ ರೀತಿ ಹಾಕ್ಕೊಂಡೋದ್ರೆ ನೀವು ಇಲ್ಲಿ ಪಕ್ಕದಲ್ಲಿ ಸ್ಟೋನ್ ಚೈನು, ಬೀಡ್ ಲೈನು ಈ ಥರ ಹಾಕ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ಒಂದು ಚೈನ್ ಸ್ಟಿಚ್ಚು ಸಹ ಹಾಕ್ಕೋಬೋದು. ಆಗ ಬಾರ್ಡರ್ ಅನ್ನೋದು ನೆಕ್ ಲೈನ್ಗೆ ನೀಟಾಗಿ ಫಿನಿಶಿಂಗ್ ಕೂತ್ಕೊಳ್ಳುತ್ತೆ.
ಮತ್ತು ದಾರನ ಮೇಲೆ ತಗೊಂಡು ನಾವು ಅಲ್ಲಿ ಫಸ್ಟ್ ಎಲ್ಲ ಹಾಕಿದ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮತ್ತು ಇಲ್ಲಿ ಒಂದು ಲಾಕ್ ಸ್ಟಿಚ್ಚನ್ನ ಹಾಕ್ಕೊಂಡು ಈಗ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದೆ. ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಿಮಗೆ ಇದು ನೀಟಾಗಿ ಅರ್ಥ ಆಗಲಿ ಅಂತ ನಾನು ಒಂದು ಲೈನ್ ಮಾತ್ರ ಹಾಕಿ ತೋರಿಸಿದ್ದೀನಿ. ನೆಕ್ಸ್ಟ್ ನಿಮಗೆ ನೆಕ್ ಲೈನ್ಗೆ ಯು ಶೇಪಲ್ಲಿ ಈ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಅದರಲ್ಲೇ ಇದನ್ನು ಡಬಲ್ ಕಲರಲ್ಲೂ ನಾವು ರೆಡಿ ಮಾಡ್ಕೋಬೋದು. ಡಬಲ್ ಕಲರಲ್ಲೂ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ಹಾಕೋದು ಅಂತ ತೋರಿಸ್ತೀನಿ. ಇದನ್ನು ಸ್ವಲ್ಪ ನೀವು ನೋಡಿದ್ರೆ ಅಷ್ಟು ಇದಾಗೋದಿಲ್ಲ. ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ, ಹಾಗೆ ನೀಟಾಗಿ ಫಿನಿಶಿಂಗು ಬರುತ್ತೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ಯಾಕೆಂದರೆ ಇದು ಸ್ವಲ್ಪ ಲೆಂತಿ ಆಗುತ್ತೆ ಅಂತ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ ಲೈನ್ಗೆ ರೌಂಡ್ ಶೇಪಲ್ಲಿ ಈ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಈ ಡಿಸೈನ್ನ ಪ್ರಾಕ್ಟೀಸ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ, ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಹಾಗೆ ನಮ್ಮ CS ಫ್ಯಾಷನ್ ಕ್ರಿಯೇಷನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.